ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಆಟಾಟೋಪ ಹೆಚ್ಚಾಗಿದೆ. ಸಾರಿಗೆ ಇಲಾಖೆಗೆ ಲಕ್ಷ ಟ್ಯಾಕ್ಸ್ ವಂಚನೆ ಮಾಡಿದ ಖಾಸಗಿ ಬಸ್ಗಳ ಮಾಲೀಕರು ಸರ್ಕಾರಕ್ಕೆ ಯಾಮರಿಸ್ತಾನೇ ಇದ್ರು. ಹಾಗಾಗಿ ಈಗ ಸಾರಿಗೆ ಇಲಾಖೆ ವಾಹನಗಳನ್ನು ಸೀಸ್ ಮಾಡ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಖಾಸಗಿ ಬಸ್ಗಳಿಂದ ಟ್ಯಾಕ್ಸ್ ವಂಚನೆ, ತೆರಿಗೆ ವಂಚಕರ ವಿರುದ್ಧ ಸಾರಿಗೆ ಇಲಾಖೆ ಸಮರ. ನೂರಾರು ಖಾಸಗಿ ಬಸ್ಗಳು ಸೀಸ್. ನಗರದಲ್ಲಿ ಖಾಸಗಿ ಬಸ್ ಹಾಗೂ ಇತರೆ ವಾಹನಗಳು ಟ್ಯಾಕ್ಸ್ ಕಟ್ಟುತ್ತಿಲ್ಲ. ಇದರಿಂದ ಸಾರಿಗೆ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಿದೆ. ಇದೀಗ ಸಾರಿಗೆ ಇಲಾಖೆ ಅಪರ ಆಯುಕ್ತ ಎಂಪಿ ಓಂಕೇಶ್ವರಿ ನೇತೃತ್ವದ ತಂಡ ಫೀಲ್ಡ್ಗೆ ಇಳಿದಿದೆ. ತೆರಿಗೆ ವಂಚಕರ ವಿರುದ್ಧ ಸಮರ ಸಾರಿದೆ. ಟ್ಯಾಕ್ಸ್ ವಂಚನೆ ಮಾಡಿದವರನ್ನ ಪತ್ತೆ ಹಚ್ಚಿ ನೂರಾರು ಬಸ್ಗಳನ್ನ ಸೀಸ್ ಮಾಡಲಾಗಿದೆ. ಟ್ಯಾಕ್ಸ್ ನಷ್ಟ ಮಾಡೋದು ಅಂತ ಹೇಳಿದ್ರೆ, ಈಗ ರೆಗ್ಯುಲರಾಗಿ ಟ್ಯಾಕ್ಸ್ ಕಟ್ಕೊಳ್ಳದೆ ಓಡಿಸ್ಕೊಳ್ಳೋರು ಇರ್ತಾರೆ, ಅದು ರೆಗ್ಯುಲರ್ ಅದಾಯಿತು. ಮತ್ತೇನಾಗ್ತದೆ, ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು ನಮಗೆ ಬಾರ್ಡ್ರ್ ಏರಿಯಾಸಲ್ಲಿ ಬೇರೆ ಕಡೆಯಿಂದ ಬಂದು ಟ್ಯಾಕ್ಸ್ ಕಟ್ಟದೆ ನಮ್ಮಲ್ಲಿ ಬಂದು ಒಳಗಡೆ ಬಂದು ಅಲ್ಲಿಂದ ಜನಗಳನ್ನ ಕರ್ಕೊಂಡು ಹೋಗುವಂಥದ್ದು ಇರ್ತದೆ. ಅದನ್ನು ನಾವೀಗ ಕೋಲಾರ ಬೆಲ್ಟಲ್ಲಿ ತುಂಬ ಅಂಥ ಗಾಡಿಗಳನ್ನ ವಶಪಡಿಸ್ಕೊಂಡು ನಂತರ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಬಿಟ್ಟಿದ್ದು ಇದೆ. ಕಳೆದ 5-6 ತಿಂಗಳಲ್ಲಿ 2 ಕೋಟಿಯಷ್ಟು ಟ್ಯಾಕ್ಸ್ ಹಣವನ್ನು ವಸೂಲಿ ಮಾಡಲಾಗಿದೆ. ಸುಮಾರು ದಿನಗಳಿಂದ ಟ್ಯಾಕ್ಸ್ ಕಟ್ಟದೆ ಕಾರ್ಯಾಚರಣೆ ಮಾಡುತ್ತಿದ್ದ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿದ ಕೆಲ ಬಸ್ಗಳನ್ನು ಆರ್ಟಿಒ ಕಚೇರಿ, ಪೊಲೀಸ್ ಠಾಣೆಗಳ ಆವರಣದಲ್ಲಿ ಪಾರ್ಕ್ ಮಾಡಲಾಗಿದೆ. ಇನ್ನು ಸೀಸ್ ಮಾಡಿದ ನೂರಾರು ವಾಹನಗಳನ್ನು ನಿಲ್ಲಿಸೋಕೆ ದೇವನಹಳ್ಳಿ ಸಮೀಪ ಇಲಾಖೆಯಿಂದ ಸೀಸರ್ ಯಾರ್ಡ್ ಎಂಬ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಈಗ ನಾವು ಟ್ಯಾಕ್ಸ್ ಇಲ್ಲ ಅಂತ ಹೇಳಿದಾಗ ಗಾಡಿ ಸೀಸ್ ಮಾಡಲೇಬೇಕಾಗ್ತದೆ. ಈಗ ಅಂಥ ವೆಹಿಕಲ್ಸ್ನ ನಾವು ಪೊಲೀಸ್ ಸುಪರ್ದಿಗೆ ಕೊಡಬೇಕಾಗ್ತದೆ. ಈಗ ಪೊಲೀಸ್ ಸ್ಟೇಷನ್ಗಳಲ್ಲೂ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿನೂ ನಮಗೆ ಹೆಚ್ಚಿನ ಬಸ್ಗಳನ್ನ ನಿಲ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈಗ ನಾವು ಇಂಡಿಪೆಂಡೆಂಟ್ ಆಫೀಸ್ಗಳಿರುವಾಗ ಅಂಥ ಜಾಗದಲ್ಲಿ ನಾವೀಗ ನಮ್ಮ ಒಂದು ರಿಸ್ಕಲ್ಲಿ ಗಾಡಿಗಳನ್ನ ಸೀಸ್ ಮಾಡಿ ನಮ್ಮಲ್ಲಿ ಇಟ್ಕೊಳ್ತಿದ್ದೀವಿ. ಮತ್ತು ಈಗಾಗಲೇ 2 ಸೀಜರ್ ಯಾರ್ಡ್ಗಳನ್ನ ನಾವು ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಸೀಸ್ ಮಾಡಿದ ವಾಹನಗಳನ್ನ ನಿಲ್ಲಿಸೋಕೆ ಸಾರಿಗೆ ಇಲಾಖೆಗೆ ಜಾಗದ ಕೊರತೆ ಇತ್ತು. ಹೀಗಾಗಿ 2 ಸೀಸರ್ ಯಾರ್ಡ್ ಸ್ಥಳಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನೂರಾರು ಬಸ್, ಇತರೆ ವಾಹನಗಳನ್ನ ನಿಲ್ಲಿಸಬಹುದು. ಅದೇನಿರಲಿ, ಟ್ಯಾಕ್ಸ್ ವಂಚನೆ ಮಾಡಿ ರಸ್ತೆಯಲ್ಲಿ ಬಿಂದಾಸ್ ಆಗಿ ಬಿಸ್ನೆಸ್ ಮಾಡ್ತಿದ್ದ ವಾಹನಗಳ ಮಾಲೀಕರಿಗೆ ಸಾರಿಗೆ ಇಲಾಖೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದೆ. ಕೆಲ ಮಾಲೀಕರು ಟ್ಯಾಕ್ಸ್ ಕಟ್ಟೋದಕ್ಕೆ ಮುಂದೆ ಬರ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.